ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ನಮ್ಮ ಎಲ್ಲ ಮೀಡಿಯಾ ಮಿತ್ರರಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ದಿನಕ್ಕೆ ಅವ್ರು ಒಂದು ದಿನಕ್ಕೆ ಒಂದು 4ರಿಂದ 5 ಕಡೆ ಓಡಾಡ್ತಾರೆ ಒಂದು ಫಿಲಮ್ನ ಸಪೋರ್ಟ್ ಮಾಡೋದಕ್ಕೋಸ್ಕರ. ಸೊ ಅಷ್ಟು ಕಷ್ಟಪಟ್ಟು ಓಡಾಡಿ ಇಲ್ಲಿಗೂ ಕೂಡ ಬಂದು ನಮಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಕೂಡ. ಹಾಗೆ ನನ್ನ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಸರ್ ಸಡಗರ ರಾಘವೇಂದ್ರ ಸರ್, ನನಗೆ ಅವರು ನನ್ನಲ್ಲಿ ನಂಬಿಕೆ ಇಟ್ಟು ಈ ಒಂದು ಕಥೆನ ನನಗೆ ಹೇಳಿದ್ದು ನಂಗೆ ತುಂಬಾ ಖುಷಿ ಆಯಿತು. ಇದನ್ನು ನೀನು ಮಾಡ್ಬೋದು ಮೇಘ ಅಂತ ಹೇಳಿ ನನಗೆ ನಿಜವಾಗ್ಲೂ ತುಂಬ ಮೋಟಿವೇಶನ್ ಮಾಡಿದ್ರು. ತುಂಬ ಖುಷಿ ಆಯಿತು. ಹಾಗೆ ಅವರು ಒಂದು ಶಾರ್ಟ್ ಅಂತ ಬಂದರೆ ಪರ್ಫೆಕ್ಷನ್ ಆಗೋವರೆಗೂ ಆ ಒಂದು ಸೀನ್ ಪರ್ಫೆಕ್ಟ್ ಆಗಿ ಬರೋವರೆಗೂ ಅವರು ಬಿಟ್ಟೇ ಇಲ್ಲ. ಆಮೇಲೆ ನಾವು ಶೂಟಿಂಗ್ ಶುರು ಮಾಡ್ತಿದ್ದಿದ್ದು ಯಾವಾಗೋ ಶುರು ಮಾಡ್ತಿದ್ವಿ, ಪ್ಯಾಕಪ್ ಮಾಡ್ತಿದ್ದು ಯಾವಾಗೋ ಪ್ಯಾಕಪ್ ಮಾಡ್ತಾ ಇದ್ವಿ. ಸೊ ಎಂಟೈರ್ ನಮ್ಮ ಫಿಲ್ಮ್ ಟೀಮ್ ಏನಿದೆ ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಥರನೇ ಇದ್ವಿ. ಆ್ಯಂಡ್ ಎಸ್ಪೆಷಲಿ ನಾವು ನಮ್ಮ ಟೆಕ್ನಿಷಿಯನ್ಸ್ ಅಂತ ಬಂದಾಗ ನಮ್ಮ ನಾಗಾರ್ಜುನ ಸರ್ ಎಲ್ಲರೂ ತುಂಬ ಮುದ್ದಾಗಿ ತೋರಿಸಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಎಲ್ಲರೂ ಹೇಳ್ದಾಗೆ ನಾವು ಶೂಟಿಂಗ್ ಮಾಡಿರೋ ಪ್ರತಿಯೊಂದು ಲೊಕೇಶನ್ಸ್ ಕೂಡ ಎಲ್ಲ ಬೆಟ್ಟ ಗುಡ್ಡಗಳು, ಕಾಡುಗಳು, ಆಮೇಲೆ ಹೋಗೋಕ್ಕೆ ಜಾಗ ಇಲ್ಲ. ನಾವು ಶೂಟಿಂಗ್ ಮಾಡಬೇಕು ಅಂದರೆ ಅಲ್ಲಿ ಜಾಗ ಮಾಡಿಕೊಂಡು 2 ದಿನ ಹೋಗಿ ಅಲ್ಲಿ ರೋಡನ್ನು ಮಾಡಿಕೊಂಡು ಶೂಟಿಂಗ್ ಮಾಡಿರೋದಿದೆ. ಹಾಗೆ ನಮ್ಮ ಟೆಕ್ನಿಷಿಯನ್ಸ್, ಲೈಟ್ ಬಾಯ್ಸ್, ಕ್ಯಾಮ್ರಾ, ಆಮೇಲೆ ಪ್ರತಿಯೊಬ್ಬರು ಸಿನಿಮಾದಲ್ಲಿ ಅಷ್ಟು ಅಂದರೆ ನಾವು ಸಪೋರ್ಟ್ ತೊಗೊಂಡು ಹತ್ತುತ್ತಾ ಇದ್ವಿ. ಬಟ್ ಅವ್ರು ಹತ್ತುವಾಗ ಒಂದು ಮಟೀರಿಯಲ್ಸ್ಗಳನ್ನ ಕೈಯಲ್ಲಿ ಭಾರಗಳನ್ನ ಹಿಡ್ಕೊಂಡು ಹತ್ತೋದಿದೆಯಲ್ಲ, ನಿಜವಾಗ್ಲೂ 1 ಕಿಲೋಮೀಟ್ರು ತುಂಬ ಅಷ್ಟು ಬೆಟ್ಟಗಳನ್ನು ಹತ್ತಬೇಕಾಗ್ತಾ ಇತ್ತು ನಾವು. ಹಾಗೆ ನಮ್ಮ ಆರ್ಟ್, ನಮ್ಮ ಸರ್, ಹಾಗೆ ಅಕ್ಷಯ್, ಹಾಗೆ ಅವರ ತಂಡ, ಆ ಒಂದು ಜಾಗ ಅಲ್ಲಿ ಏನೂ ಇಲ್ಲ, ಅಲ್ಲಿ ಆ ಒಂದು ಸೆಟ್ಟನ್ನು ಸೃಷ್ಟಿ ಮಾಡೋದು ನಿಜವಾಗ್ಲೂ ತುಂಬ ಕಷ್ಟದ ಕೆಲಸ. ಅವರು ಕೂಡ ಇಡೀ ಸಿನಿಮಾದ ಜೊತೆಗೆ ನಿಂತ್ಕೊಂಡು ನಮ್ಗೆಲ್ರಿಗೂ ತುಂಬ ಸಹಾಯ ಮಾಡಿದ್ದಾರೆ. ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್, ನಮ್ಮ 3 ಜನ ಪ್ರೊಡ್ಯೂಸರ್ಸ್, ಬಡ್ಜೆಟ್ ಹೋಗ್ತಾನೆ ಇತ್ತು ಕೂಡ, ಅದೆಲ್ಲರೂ ಗಮನಕ್ಕಿದ್ರೂ ಕೂಡ ಸಿನಿಮಾದಲ್ಲಿ ಯಾವುದೇ ಒಂದು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗದೆ ಎಲ್ಲವನ್ನೂ ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ಕವಿಶ್, ಅವ್ರದ್ದು ಇದು 2ನೇ ಸಿನಿಮಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಕೂಡ. ಅವರು ತುಂಬ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಎಂಟೈರ್ ಫಿಲ್ಮ್ ನಮ್ಮ ಸಿನಿಮಾದಲ್ಲಿ ಇರ್ತಕ್ಕಂಥ ಎಲ್ಲ ಕಲಾವಿದರು, ಮರಾಠಿ ಕಲಾವಿದರಾಗಿರ್ಬೋದು, ಆಮೇಲೆ ನಮ್ಮ ಕನ್ನಡ ಕಲಾವಿದರಾಗಿರ್ಬೋದು, ಎಲ್ಲರೂ ಕೂಡ, ಈಗ ನಾನು ಮರಾಠಿ ಕಲಿತು ಈ ಒಂದು ಸಿನಿಮಾದಲ್ಲಿ ನಾನು ಮರಾಠಿ ಮಾತಾಡಿದ್ದೀನಿ, ಹಾಗೆ ಅವರು ಕೂಡ ಕನ್ನಡನ ಕಲಿತು ತುಂಬ ಚೆನ್ನಾಗಿ ಕನ್ನಡನ ಈ ಸಿನಿಮಾದಲ್ಲಿ ಯಾರು ಕೂಡ ಪ್ರಾಂಪ್ಟಿಂಗ್ನ ತಗೊಳ್ದೆ ಎಲ್ಲರೂ ಕೂಡ ಅವರೇ ಕಲಿತು ಭಾಷೆನ ಕಲಿತು ಮಾತಾಡಿರೋದು ಕೂಡ ಇದೆ ಈ ಒಂದು ಸಿನಿಮಾದಲ್ಲಿ. ಹಾಗೆ ನನ್ನ ಪಾತ್ರ ಅಂತ ಬಂದರೆ ಈ ಒಂದು ಪಾತ್ರದಲ್ಲಿ ನಾನು ತುಂಬ ಬಜಾರಿ ಹೇಳ್ಬೇಕಂತ ತುಂಬ ಬಜಾರಿ ಅಂದರೆ ಇಷ್ಟಿದೆ ಅಂದರೆ ನಾನು ಅದನ್ನು ಅಷ್ಟು ಮಾಡಿ ಮಾತಾಡುವಂಥ ಹುಡುಗಿ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನನ್ನನ್ನು ಕೂಡ ಈ ಒಂದು ಸಿನಿಮಾದಲ್ಲಿ. ಹಾಗೆ ನನಗೆ ಆ್ಯಕ್ಟ್ ಮಾಡೋದಕ್ಕೆ, ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಒಂದು ಒಳ್ಳೆ ಸ್ಪೇಸ್ನ ಕೂಡ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಸೊ ನನ್ನ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ಎಲ್ಲ ಮಾಧ್ಯಮದ ಮಿತ್ರರಿಗೆ ತುಂಬ ಥ್ಯಾಂಕ್ ಯು. ಯಾಕಂತ ಹೇಳಿದ್ರೆ ನಿಮ್ಮ ಸಪೋರ್ಟಿಂದನೇ ನಮ್ಮ ಸಿನಿಮಾ ಒಂದು ಲೆವೆಲ್ಗೆ ರೀಚ್ ಆಗೋದು. ಇಲ್ಲಿ ತನಕ ನೀವು ಮಾಡಿರೋ ಎಲ್ಲ ಸಪೋರ್ಟಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಸ್ಪೆಷಲಾಗಿ ನಮ್ಮ ಡಾರ್ಲಿಂಗ್ ಥ್ಯಾಂಕ್ ಯು ಸೋ ಮಚ್ ಮುಂಬೈಯಿಂದ ಬಂದಿದ್ದಕ್ಕೆ. ಮತ್ತು ಸ್ಪೆಷಲಾಗಿ ವ್ಯಾಸ್ ಅವರು, ವಿವನ್ ಅವರು ಮತ್ತು ಡಾರ್ಲಿಂಗ್, ನಿಮ್ಮ 3 ಜನಿಗೆ ಥ್ಯಾಂಕ್ ಯು ಸೋ ಮಚ್. ಇವಾಗ ನಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳೋದಾದರೆ ಆರ್ಟ್ ಡೈರೆಕ್ಟರ್ ಸರ್ ಮತ್ತು DOP ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಫರ್ಟು, ನಾವು ಎಲ್ಲೆಲ್ಲ ಹೋಗಿದ್ದೀವಿ, ಎಲ್ಲೆಲ್ಲ ನಾವು ಬಿತ್ಕೊಂಡು ಕಾಲು ಮುರ್ಕೊಂಡು 6 ತಿಂಗಳು ಬೆಡ್ ರೆಸ್ಟ್ ಮಾಡಿ, ಅದರ ನಂತರ ಮತ್ತೆ ನಿಮ್ಮದು ಬಜೆಟ್ ಹಂಗೆಲ್ಲ ಹೆಚ್ಚು ಕಮ್ಮಿ ಎಲ್ಲ ಆಗಿ, ಸೊ ಇದೆಲ್ಲ ಆದ್ರೂ ಬಟ್ ಈ ಒಂದು ಕಂಪ್ಲೀಟ್ ಸಿನಿಮಾದಲ್ಲಿ ನೀವು ಯಾವುದೆಲ್ಲ ಲೊಕೇಶನಲ್ಲಿ ಏನೆಲ್ಲ ಎಫರ್ಟ್ ಹಾಕಿದ್ರಿ ಅಂತ ಡೆಫಿನೆಟ್ಲಿ ನಮಗೆ, ಮತ್ತು ಸ್ಪೆಷಲಿ ಲೈಟ್ ಬಾಯ್ಸ್ ಮತ್ತು ನಿಮ್ಮ ಟೀಮ್ಗೆ. ಯಾಕಂತ ಹೇಳಿದ್ರೆ ನಾವು ಅಟ್ಲೀಸ್ಟ್ ನಾವಾಗಿ ಹೋಗ್ಬೇಕು ಅಲ್ಲಿಗೆ, ವೆಯ್ಟ್ಸ್ ಅದನ್ನೆಲ್ಲ ತಗೊಂಡು ಹೋಗ್ಲಿಕ್ಕೆ ನೀವು ಹಾಕಿರೋ ಎಫರ್ಟ್ ಬಗ್ಗೆ ರಿಯಲಿ ಥ್ಯಾಂಕ್ಸ್ ಅಲಾಟ್ ಸರ್. ಮತ್ತು ಅದರ ನಂತರ ನೆಕ್ಸ್ಟ್ ಬಂದು ನಮ್ಮ ರಾಘವೇಂದ್ರ ಸರ್ ಬಗ್ಗೆ, ಮುಂಗಾರು ಮಳೆ 2 ಸಿನಿಮಾ ಮಾಡುವಾಗ ಅವರು ಡೈರೆಕ್ಟರ್, ನಾನು ಅಸಿಸ್ಟೆಂಟ್ ಡೈರೆಕ್ಟರ್. ಅಲ್ಲಿಂದ ನಮ್ಮ ಜರ್ನಿ ಶುರುವಾಗಿ ಈಗ ಆಪರೇಷನ್ ಲಂಡನ್ ಕೆಫೆ ಒಂದು
ಏನು ಹೇಳ್ತಾರೆ, ಉಗ್ರ ಹೋರಾಟದ ನಡುವೆ ಒಂದು 3 ವರ್ಷ ಜರ್ನಿ ಮಾಡಿ ಇಲ್ಲಿ ತನಕ ಬಂದು ಇವಾಗ ರಿಲೀಸಿಂಗ್ ಡೇಟಿಗೆ ಬಂದಿದೆ. ಕಂಗ್ರ್ಯಾಚುಲೇಷನ್ ಸರ್, ಮತ್ತು ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾನ ಇಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡಿ ಒಂದು ನಿಮ್ಮ ಏನು ವಿಷನ್ ಇದೆ ಅದನ್ನು ಕಂಪ್ಲೀಟಾಗಿ ಎಲ್ಲೂ ಏನು ಹೇಳ್ತೀವಿ ಕಾಂಪ್ರಮೈಸ್ ಆಗದೆ ನಾವು ಫಿಲ್ಮಲ್ಲಿ ಗನ್ ಹಿಡ್ಕೊಂಡಿದ್ವಿ, ರಿಯಲ್ ಲೈಫಲ್ಲಿ ಎಲ್ಲರ ಜೊತೆ ಗನ್ ಹಿಡ್ಕೊಂಡು ಹೋರಾಟ ಮಾಡಿ ಇಲ್ಲಿ ತನಕ ತಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದರ ನಂತರ ಸ್ಪೆಷಲ್ ಥ್ಯಾಂಕ್ಸ್ ಬಂದು ನಮ್ಮ ಪ್ರೊಡ್ಯೂಸರ್ಸ್ಗಳಿಗೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸಿನಿಮಾ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಕ್ರಿಪ್ಟಲ್ಲಿ ನಾವು ಎಷ್ಟು ಈಸಿಯಾಗಿ ಬರ್ಕೊಳ್ತೀವಿ, ಎಲ್ಲದನ್ನ ಎಕ್ಸಿಕ್ಯೂಷನ್ ಮಾಡ್ತೀವಿ, ಬಟ್ ಅದಕ್ಕೆ ಜೀವ ತುಂಬಲಿಕ್ಕೆ ನಮ್ಮ ಪ್ರೊಡ್ಯೂಸರ್ಸ್ಗಳು ಹಾಕಿರುವಂಥ ಎಫರ್ಟ್ ತುಂಬ ಈಸಿ. ನಾವು ಅದನ್ನು ಹೇಳ್ಬೋದು, ಅಣ್ಣ ಹಿಂಗೆ ಸೀನ್ ಮಾಡ್ತೀವಿ, ಹಿಂಗೆ ಶೂಟ್ ಮಾಡ್ತೀವಿ, ಚಿಕ್ಕಮಂಗ್ಳೂರಿಗೆ ಹೋಗಿ ಮಾಡ್ತೀವಿ ಅಂತ. ಚಿಕ್ಕಮಂಗ್ಳೂರಿಗೆ ಹೋಗಿ ಬಿದ್ದ ಮೇಲೆ ಗೊತ್ತಾಯ್ತು 6 ತಿಂಗಳು ರೆಸ್ಟ್ ಮಾಡಬೇಕಾಗಿತ್ತು, ಪ್ರೊಡ್ಯೂಸರಿಗೆ ಎಷ್ಟು ಎಫರ್ಟ್ ಆಯ್ತು ಅದರಿಂದ ಅಂತೇಳಿ. ಸೊ ಅದರ ನಂತರ ತುಂಬ ಹರ್ಡಲ್ಸ್ ಬಂದ್ರೂ ಜೊತೆಯಾಗಿ ನಿಂತು ಈಚ್ ಆ್ಯಂಡ್ ಎವ್ರಿ ಸ್ಟೇಜಲ್ಲಿ ರಾಘವೇಂದ್ರ ಸರ್ ಅಥವಾ ನಮ್ಮ ಯಾವುದೇ ಒಂದು ಟೀಮ್ ಟೆಕ್ನಿಷಿಯನ್ ನಿಮ್ಮನ್ನು ಕೇಳಿದಾಗ ಅದಕ್ಕೆ ಯಾವುದಕ್ಕೂ ಇಲ್ಲ ಅಂತ ಹೇಳಿ ಮಾಡಿಸ್ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬ ಪ್ರೊಡ್ಯೂಸರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದ ಮೇಡಮ್ 100ಅಲ್ಲಿ 100% ಕಂಪ್ಲೀಟ್ಲಿ ಕ್ರೆಡಿಟ್ ನಾನು ಪ್ರೊಡ್ಯೂಸರ್ಸಿಗೆ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಅವ್ರ ಎಫರ್ಟ್ ಇಂದನೇ ಈ ಸಿನಿಮಾ. ಡೆಫಿನೆಟ್ಲಿ ಟೆಕ್ನಿಷಿಯನ್ ನಮ್ದೆಲ್ಲ ಒಂದು ಪಾರ್ಟ್ ಇದೆ, ನಾವೆಲ್ಲ ಒಂದು ಜರ್ನಿಯಲ್ಲಿ ಅವ್ರ ಜೊತೆ ಇದ್ವಿ. ಬಟ್ ನಮ್ಮ ಮರಾಠಿ ಪ್ರೊಡ್ಯೂಸರ್ ಆಲ್ವೇಸ್ ಒಂದು ಡೈಲಾಗ್ ಹೇಳ್ತಾರೆ, ಏನಂತ ಹೇಳಿದ್ರೆ ಹಣದ ಆ್ಯಕ್ಟಿಂಗ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ಸೊ ಇವರು ಆ್ಯಕ್ಟಿಂಗ್ ಮಾಡೋದನ್ನು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಅದರ ನಂತರ ಮೇಘ, ಫಸ್ಟ್ ಮೇಘನ ಪರಿಚಯ ಆಗಿದೆ ಈ ಸಿನಿಮಾದಿಂದ. ಸೊ ಇದೊಂದು 2-3 ವರ್ಷ ಜರ್ನಿಯಲ್ಲಿ ತುಂಬ ಫ್ರೆಂಡ್ ಆಗಿ ನಾವೊಂದು ಒಳ್ಳೆ ಒಂದು ಜರ್ನಿನ ಶೇರ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎಲ್ಲ ರೀತಿಯಲ್ಲೂ ನೀವೇನು ಸಪೋರ್ಟ್ ಮಾಡಿದ್ದಕ್ಕೆ. ತುಂಬ ನನಗೆ ಆರ್ಡ್ ಅನಿಸ್ತಿದೆ ನೀವು ಅಲ್ಲಿಗೆ ನೀನು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತು ಶಿವಾನಿ, ನಾವು ನಾರ್ಮಲಿ ಕನ್ನಡದಲ್ಲಿ ನಮಗೆ ಮೇಘ ಮತ್ತು ನನಗೆ ಮರಾಠಿ ಮಾತಾಡುವಾಗ ಆ ಎಫರ್ಟ್ ಏನು ಕಷ್ಟ ಆಗಿತ್ತು, ಸೊ ಅವರಿಗೂ ಅಷ್ಟೇ ಕಷ್ಟ ಆಗಿದ್ರು ಅದನ್ನು ಕನ್ನಡ ಕಲಿತು ಒಂದು ತಿಂಗಳು, ನಾರ್ಮಲಿ ಬ್ಯುಸಿ ಇರೋ ಆರ್ಟಿಸ್ಟ್ಗಳು ಅಷ್ಟು ಟೈಮ್ ಕೊಡಲ್ಲ. ವೆಲ್ಕಮ್ ಟು ಬ್ಯಾಂಗ್ಳೂರ್, ಸಾರಿ ಲೇಟ್ ಆಯ್ತು ಇಲ್ಲದು. ಸೊ ಅದ ನಂತರ ಅದಕ್ಕೆ ಆ ಟೈಮ್ ಕೊಟ್ಟು ಆ ಟೈಮನ್ನು ಡೆಡಿಕೇಟ್ ಮಾಡಿ ಇದು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ಸಿನಿಮಾನ ಕಂಪ್ಲೀಟ್ಲಿ November 28ಗೆ ರಿಲೀಸ್ ಆಗ್ತಿದೆ. ಆಪರೇಷನ್ ಲಂಡನ್ ಕೆಫೆ ಆಫ್ಟರ್ ಅನ್ನೋದು ಇನ್ಫಾರ್ಮೇಷನ್. ಸೊ 28 ನವಂಬರ್ಗೆ ರಿಲೀಸ್ ಆಗ್ತಿದೆ. ನೀವೆಲ್ಲ ಸಪೋರ್ಟ್ ಮಾಡಿ, ನಿಮ್ಮ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. नमस्कार, मी शिवानी सुर्वे. नमस्कार, ನನ್ನ ಹೆಸರು ಶಿವಾನಿ ಸುರ್ವೆ. This is how exactly we have shot this film. First shot in Marathi and next shot in Kannada. I'm very happy today to meet. ಅಲ್ಲ, ಲಾಸ್ಟ್ ಟೈಮ್ ಬಂದ ಕನ್ನಡ ಕಲಿತೀನಿ ಅಂತ ಹೇಳಿದ್ರಲ್ವ? ಬಂದಿಲ್ವಾ? ಬಂದಿದ್ರು ಫಸ್ಟ್ ಪ್ರೆಸ್ ಮೀಟ್ಗೆ. ಫಸ್ಟ್ ಪ್ರೆಸ್ ಮೀಟಿಗೆ. No, that's not me. But ನಾನು ಸ್ವಲ್ಪ ಕನ್ನಡ ಬರ್ತಿದ್ದೀನಿ. Understand cannot speak fluently. So I will speak in English or Marathi if you guys are comfortable. It's my first time with Bangalore Media, and what a fun film to shoot with Kannada industry and Marathi industry. This is the biggest collaboration between both the industries, and 50% of actors are from Kannada and 40% are from Marathi, and rest is from the industries. Arjun is from Tulu industry. I guess 10% artist is from Tulu industry. So I am very, very fortunate, and I'm very, very lucky to be part of this huge, massive project. It was fun knowing a different and new culture. As I was saying back home, the first day when I came here, every language to me was a South Indian language. But as I stayed here, I stayed for 1.5 months for my workshops and for my practice for my Kannada dialogues in Karnataka. Then now I can rectify who is talking Kannada, who is talking Malayalam, who is talking Telugu. So thank you so much for being so warm, and it was fun, and I'm looking forward to work in Kannada films much more. Thank you so much. Please watch our film. It's releasing on 28th of November after Operation London Cafe. It's my first time, my first film in Kannada, and
I am very excited to know the reviews. How do you find my work? How do you like our movie? I'm really very excited for 28th of November. Thank you so much. ಕುತ್ಕೊಂಡೆ ಮಾತಾಡಿ ಫ್ರೇಮ್ ಸೆಟ್ ಮಾಡ್ತಾರೆ. ಎಸ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ಲ ಪತ್ರಿಕಾ ಮಿತ್ರರಿಗೆ ಆ್ಯಂಡ್ 3 ವರ್ಷ ಆಯಿತು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ. ಆ್ಯಂಡ್ ಇನ್ನೇನು ಮುಗಿದ ಬಂತು 2 ದಿನಕ್ಕೆ ನೀವೇ ಸಹ ಸಿನಿಮಾ ನೋಡ್ತೀವಿ ಕೂಡ. ಸೊ ಧನ್ಯವಾದಗಳು ನಿಮ್ಗೆ ಎಲ್ರಿಗೂ. ಆ್ಯಂಡ್ ನೆಕ್ಸ್ಟ್ ಶಶಾಂಕ್ ಸರ್ ಇಲ್ಲ, ಆ್ಯಕ್ಚುಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ ಅಂತಂದರೆ ಆಲ್ರೆಡಿ ಹೇಳಿತ್ತು. ಸೊ ನೆಕ್ಸ್ಟ್ ಥ್ಯಾಂಕ್ಸ್ ಟು ನನ್ನ ಪ್ರೊಡ್ಯೂಸರ್ಸ್ ಎಸ್ಪೆಷಲಿ. ಇದೊಂದು ತುಂಬ ರಿಸ್ಕಿ ಆದಂಥ ಒಂದು ಸಿನಿಮಾ ಆ್ಯಂಡ್ ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂಲು ಸಹ ತುಂಬ ರಿಸ್ಕ್ ತೊಗೊಂಡು ಈ ಸಿನಿಮಾನ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ನಮ್ಮ ವಿಜಯಣ್ಣ ಆ್ಯಂಡ್ ದೀಪಕ್ ರಾಣಿ ಸರ್ ಆ್ಯಂಡ್ ರಮೇಶ್ ಸರ್ ಆ್ಯಂಡ್ ವಿಜಯ್ ಪ್ರಕಾಶ್ ಅವರು ಆ್ಯಂಡ್ ನಮ್ಮ ವಿವೇಕಣ್ಣ ಆ್ಯಂಡ್ ಎಂಟೈರ್ ಟೀಮ್. ತುಂಬ ಖುಷಿ ಆಗುತ್ತೆ. ಸೊ ಇಷ್ಟು ದಿನ ಏನೋ ಅಪ್ಸ್ ಆ್ಯಂಡ್ ಡೌನ್ಸ್ ಏನೇ ಇರಲಿ, ಎಂಡ್ ಆಫ್ ದಿ ಡೇ ನಾವು 28ಕ್ಕೆ ಥಿಯೇಟ್ರಲ್ಲಿ ಇರ್ತಾ ಇದ್ದೀವಿ ಅನ್ನೋದೇ ನನಗೆ ದೊಡ್ಡ ವಿಚಾರ. ಆ್ಯಂಡ್ ಇದು ನನ್ನ ಮೊದಲನೇ ಸಿನಿಮಾ ಕೂಡ. ಆ್ಯಂಡ್ ನನ್ನ ನಂತರದ ಥ್ಯಾಂಕ್ಸ್ ಎಸ್ಪೆಷಲಿ ನನ್ನ ಟೆಕ್ನಿಷಿಯನ್ಸ್ ಆ್ಯಂಡ್ ನನ್ನ ಆರ್ಟಿಸ್ಟ್ ಎಲ್ರಿಗೂ ಸಹ, ಎಸ್ಪೆಷಲಿ ನಮ್ಮ ಕ್ಯಾಮ್ರಾಮೆನ್ನು. ನೀವೆಲ್ಲರೂ ಹೇಳಿದಾಗೆ ತುಂಬ ಚೆನ್ನಾಗಿ ಎಲ್ಲರೂ ತೋರಿಸಿದ್ದಾರೆ. ಎಸ್ಪೆಷಲಿ ಏನು ಅವರು ಎಂಟೈರ್ ಸಿನಿಮಾದಲ್ಲಿ ನಾವು ಏನು ಅಂದ್ಕೊಂಡಿದ್ದೀವಿ, ನೇಚರ್ ಆಗಲಿ ಎಲ್ಲ ವಿಚಾರದಲ್ಲಿ ಎಷ್ಟು ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಅದು ತುಂಬ ಶ್ರಮಪಟ್ಟು ಮಾಡಿದ್ದಾರೆ. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಇದ್ದಾರೆ ನಮ್ಮ ಆರ್ಟ್ ಡೈರೆಕ್ಟ್ರು ಕೂಡ. ಸೊ ಅವ್ರ ಶ್ರಮ ಕೂಡ ಅದ್ಭುತವಾದ್ದು. ಆ್ಯಂಡ್ ನಾಟ್ ಓನ್ಲಿ ಇವರಷ್ಟೇ ಅಲ್ಲ, ಎಂಟೈರ್ ನನ್ನ ಟೀಮು ಯಾವಾಗೂ ಎಲ್ಲರದ್ದು ಹೆಸರುಗಳು ಹೇಳೋಕ್ಕಾಗ್ತಾ ಇಲ್ಲ, ಕೆಲವೊಂದು ಮರ್ತು ಬಿಟ್ಟಿದ್ದೀನಿ, ಲಾಂಗ್ ಜರ್ನಿ ಅಲ್ವಾ. ಸೊ ಹೆಸರು ಮರ್ತು ಹೋಗಿದ್ದೀನಿ, ಬಟ್ ಎಲ್ಲರೂ ನೆನಪಿದ್ದಾರೆ ನನ್ನಲ್ಲಿ. ಸೊ ಐ ಆಮ್ ಥ್ಯಾಂಕ್ಫುಲ್. ಆ್ಯಂಡ್ ಎಸ್ಪೆಷಲಿ ಆರ್ಟಿಸ್ಟ್ ಆಗಿ ಮೇಘಾ ಶೆಟ್ಟಿ ಅವರು ಸಹ ನೋಡಿದ್ದೀರಾ, ಅವರ ಪರ್ಫಾರ್ಮೆನ್ಸ್ ಆಲ್ರೆಡಿ ಸ್ಕ್ರೀನ್ ಮೇಲೆ ಹ್ಯಾಕ್ ಮಾಡಿದ್ದಾರೆ ಅಂದ್ಕೊಂಡು. ಸೊ ಅವರ ಕೋಆಪರೇಷನ್ ಕೂಡ ಈ ಸಿನಿಮಾಗೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಶಿವಾನಿ, ಸೊ ಅವರು ಮರಾಠಿ ಆರ್ಟಿಸ್ಟೇ ಆಗಿದ್ರು ಸಹ ನಮ್ಮ ಜೊತೆ ನಮ್ಮವರಾಗಿ ಇದ್ದುಕೊಂಡು ನಮ್ಮ ಸಿನಿಮಾನ ಎಷ್ಟು ಪ್ರೆಸೆಂಟ್ ಮಾಡೋದಕ್ಕೆ ನಮಗೆ ಆ್ಯಸ್ ಎ ಡೈರೆಕ್ಟರ್ ಆಗಿ ನನಗೆ ಎಷ್ಟು ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಥ್ಯಾಂಕ್ಸ್ ಟು ಕವೀಶ್. ಯಾಕಂದರೆ ಈ ಸಿನಿಮಾ ನಾನು ಡೈರೆಕ್ಷನ್ ಮಾಡಿದ್ದೀನಿ ಅಂದರೆ ಸೊ ಅದಕ್ಕೆ ಕಾರಣ ಕವೀಶ್. ಬಿಕಾಸ್ ಇದು ಕಥೆಯಲ್ಲಿ ಆಲ್ಮೋಸ್ಟ್ ಹಿಂದೆ ಹೇಳಿದ್ದೀನಿ, ಮತ್ತು ಇದು ಹೇಳೋ ಸಮಯ ಅಲ್ಲ, ಈಗ ಏನಿದ್ರು ಮಾತು ಮುಗಿಸೋ ಸಮಯ, ಸಿನಿಮಾ ತೋರಿಸೋ ಸಮಯ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಐ ಮೀನ್ ಅಲ್ಲ, ಅವ್ರು ಏನೋ ಒಂದು ಸ್ಕೆಡ್ಯೂಲ್ ಹಾಕೊಂಡಿದಾರಲ್ಲ, ಸೊ ಐ ಆಮ್ ನಾಟ್ ಬ್ರೇಕಿಂಗ್ ಏನೋ ಅಂದ್ಕೊಂಡು ಅಷ್ಟೇ. ಇಲ್ಲ, ಟೈಟಲ್ ಚೇಂಜ್ ಮಾಡೋ ಉದ್ದೇಶ ಇರಲಿಲ್ಲ. ಎಸ್ಪೆಷಲಿ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಅಂತ ತುಂಬ ಉದ್ದ ಇತ್ತು. ತುಂಬ ಜನಕ್ಕೆ ಅದನ್ನು ಹೇಳೋದು ತುಂಬ ಉದ್ದ ಇದೆ ನಿಮ್ಮ ಟೈಟ್ಲ್ ಹೆಸರು, ಸಿನಿಮಾ ಹೆಸರು ಅಂತ ಇತ್ತು. ಬಟ್ ಆಲ್ರೆಡಿ ನಾವು ಆ ಟೈಟಲ್ನ ಪ್ರೆಸೆಂಟ್ ಮಾಡಿರೋ ಕಾರಣಕ್ಕೆ ಸೊ ಚೇಂಜ್ ಮಾಡೋ ಬಗ್ಗೆ ತುಂಬ ಯೋಚನೆ ಮಾಡಿದ್ವಿ. ಆಮೇಲೆ ಹೀಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ಬೇಕು. ಎಸ್ಪೆಷಲಿ ಕಥೆನ ಬರೆದವರು ಕವೀಶ್ ಶೆಟ್ಟಿ ಅವರು. ಸೊ ಅವ್ರ ಜೊತೆ ಹೀಗೆ ಡಿಸ್ಕಸ್ ಮಾಡಿದವಾಗ ಒಂದು ಸಿಂಪಲ್ ಐಡಿಯಾ ಹೇಳಿದ್ರು, ಸರ್ ಏನು ಬೇಡ, ಸೊ OILC ಅಂತ ಸಿಂಪಲ್ ಆಗಿ ಇಟ್ಬಿಡೋಣ, ಸೊ ಎಲ್ರಿಗೂ ಅದು ಅರ್ಥ ಆಗುತ್ತೆ. ಆ್ಯಂಡ್ ಅದ್ರ ಕೆಳಗಡೆ ನಾವು ಏನು ಹೇಳಕ್ಕೆ ಹೋಗ್ತಾ ಇದೀವಿ, ಆಪರೇಷನ್ ಲಂಡನ್ ಕೆಫೆ ಅಂತ ಕ್ಯಾಪ್ಷನ್ ಹಾಕೊಳ್ಳೋಣ ಅಂತ ಅಂತು. ಸೊ ಅದು ಒಂಥರ ಕ್ಯೂರಿಯಾಸಿಟಿನೂ ಹುಡ್ಸುತ್ತೆ. OILC ಏನಪ್ಪ ಇದು ಅನ್ನೋ ಒಂದು ಕ್ಯೂರಿಯಾಸಿಟಿನೂ ಹುಡ್ಸುತ್ತೆ. ಕೆಳಗಡೆ ಹಾಕ್ಬಿಟ್ಟು ಅದಂಗೆ ಹುಡ್ಸುತ್ತೆ ಕ್ಯೂರಿಯಾಸಿಟಿ. ಅಲ್ಲ, OILC ಮಾತ್ರ ಈಗ ಟ್ಯಾಗ್ ಲೈನ್ ಮಾಡಿಲ್ಲ ನೀವು. ಯಾವುದು ಟ್ಯಾಗ್ ಲೈನ್ ಬೇರೆ ಹಾಕ್ಬೋದಿತ್ತು ನೀವು. ಆಪರೇಷನ್ ಲಂಡನ್ ಕೆಫೆ ಅಂತಾನೆ ಹಾಕಿದ್ದೀರಾ, OILC ಅಂತ ಹಾಕಿದ್ದೀರಾ. OILC ಇದೆ ಕೆಳಗಡೆ ನೋಡಿ, ಕ್ಯಾಪ್ಷನ್ ಆಪರೇಷನ್ ಲಂಡನ್ ಕೆಫೆ ಅಂತಾನೆ ಹಾಕಿದ್ದೀವಿ. ಹೌದು, ಟ್ಯಾಗ್ ಲೈನ್ ಬೇರೆ ಮಾಡ್ಬೋದಿತ್ತು ಅಂತ ನಾನು ಹೇಳಿದ್ದು. OILC ಅಂದ್ರೆ ನಮಗೆ ಲೈನ್ ಆಫ್ ಈಗ ಲೈನ್ ಆಫ್ ಕಂಟ್ರೋಲ್ LOC ಅನ್ಸುತ್ತೆ ತಕ್ಷಣಕ್ಕೆ. ಕರೆಕ್ಟ್, ನಿಮಗೆ OILC LOC ಆ ಥರದ್ದೊಂದು ಅದು ಅನ್ಸುತ್ತೆ. ಅದು ನೀವು ಟ್ಯಾಗ್ ಲೈನ್ ಮಾಡ್ಬೋದಿತ್ತು ಅಂತ ನಾನು ಹೇಳ್ತೇನೆ. ಟ್ಯಾಗ್ ಲೈನ್ ಮಾಡಬಹುದಿತ್ತು. ಥ್ಯಾಂಕ್ ಯು ನಿಮ್ಮ ಇದಕ್ಕೆ. ಬಟ್ ಈಗ ಅದಾಯ್ತು, ಸೊ ಮುಂದೇನು ಮಾಡೋಕ್ಕಾಗಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹೋಗಿರೋ ಕಾಲ ಕರ್ನಾಟಕದಲ್ಲಿ, ಎಸ್ಪೆಷಲಿ ಕರ್ನಾಟಕ ರಾಜ್ಯದಲ್ಲಿ ನಕ್ಸಲಿಸಂ ಮುಗಿದ ಅಧ್ಯಾಯ. ಯಾಕಂದ್ರೆ ಇರೋಬರೆಲ್ಲ ಶರಣಾಗತಿ ಆಗ್ಬೋದು. ಈ ಟೈಮ್ನಲ್ಲಿ ನೀವು ನಕ್ಸಲಿಸಂ ಅಂದ್ರೆ ಯಾವ ಕಾಲಘಟ್ಟದ ಕಥೆಯನ್ನ ಹೇಳ್ತೀರಾ ಸರ್? ಇದು ಫಿಕ್ಷನ್ ಫಸ್ಟ್ ಆಫ್ ಆಲ್. ಯಾವ ಕಾಲಘಟ್ಟದ್ದು ಅಥವಾ ಯಾವುದೋ ರಿಯಲ್ ಕ್ಯಾರೆಕ್ಟರ್ಗಳ ಮೇಲೆ ನಾವು ಕತೆ ಮಾಡಲಿಲ್ಲ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಮ್ಮ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ 4 ವರ್ಷ ಆಯಿತು. ಆಲ್ಮೋಸ್ಟ್ 3.5 ಇಯರ್ಸಿಂದ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು. ಸೊ ನೀವು ಹೇಳಿದ್ದು ಕರೆಕ್ಟು. ಇವತ್ತು ನಕ್ಸಲ್ಸ್ ಎಲ್ಲರೂ ಸರೆಂಡರ್ ಆಗ್ತಾ ಇದೆ ಪ್ರತಿಯೊಂದು. ಬಟ್ ನಮ್ಮ ಸಿನಿಮಾದ ಕೋರ್ ಪಾಯಿಂಟ್ ಅದಲ್ಲ. ಸೊ ರಿಯಲ್ ಲೈಫಲ್ಲಿ ನಕ್ಸಲ್ ಸರೆಂಡರ್ ಆಗ್ತಿದ್ದಾರೆ. ನಾವು ಈ ಸಿನಿಮಾದಲ್ಲಿ ವಾಟ್ ಈಸ್ ನಕ್ಸಲಿಸಮ್ ಅಂಡ್ ವಾಟ್ ಈಸ್ ಹ್ಯುಮ್ಯಾನಿಟಿ ಅನ್ನೋ ಆ್ಯಂಗಲಲ್ಲಿ ಹೇಳ್ತಾ ಇದ್ವಿ. ಆ್ಯಂಡ್ ನಮ್ಮ ಕಥೆಯ ಹಂದರ ಬಂದು ನಾಟ್ ನಕ್ಸಲಿಸಮ್ ಇಸ್ ಎ ಮೀಡಿಯೇಷನ್ ಅಷ್ಟೇ ನಮ್ಮ ಕತೆಗೆ. ಸೊ ನಕ್ಸಲಿಸಮ್ನ ಯಾವ ರೀತಿಯಲ್ಲಿ ನಾವು ಪ್ರೆಸೆಂಟ್ ಮಾಡಬೇಕು ಅಷ್ಟನ್ನು ಮಾತ್ರ ಮಾಡಿದ್ವಿ, ತುಂಬ ಒಳಕ್ಕೆ ಹೋಗಲಿಲ್ಲ. ನಮ್ಮ ಕತೆಗೆ ಎಷ್ಟು ಬೇಕು ಅಷ್ಟನ್ನು ತಗೊಂಡಿದ್ದೀವಿ.
ಸೊ ನಮ್ಮಲ್ಲಿ ಒಂದು ಎಳೆ ಬರ್ತಿದೆ, ನಿಮ್ಗೆ ಆಲ್ರೆಡಿ ಲಾಸ್ಟ್ ಪ್ರೆಸ್ ಮೀಟಲ್ಲೂ ಮಾತಾಡಿದ್ವಿ. ಟ್ರೈಲರ್ ಏನು ಹೇಳುತ್ತೆ ಅಂದ್ರೆ, ನಾವೇನು ರಾಯಲ್ ಸೀಮೆ ಕಥೆ ನೋಡ್ತಿದ್ವಿ, ಹ್ಮ್. ವಿಜಯ್ ಶಾಂತಿ ಅವ್ರದೆಲ್ಲ ಅವ್ರು ಅದೇ ತರ ಕಾಣ್ತಾರೆ. ಹೌದು ವಿಜಯ್ ಶಾಂತಿ ಅವ್ರದ್ದು ಕೆಲವು ಸಿನಿಮಾಗಳು ಇದೇ ತರ ಇದೆ. ಹೌದು, ಅದನ್ನ ಆ ಫೀಲ್ ಬರುತ್ತೆ. ಖಂಡಿತ ಆ ಥರನೇ ಕಾಣಿಸ್ಬೇಕು ಅಂತ ಆ ಕ್ಯಾರೆಕ್ಟರ್ನ ಪೋರ್ಟ್ರೇಟ್ ಮಾಡಿದ್ವಿ. ಲಂಡನ್ ಕೆಫೆ ನಮ್ಮ ಮೂವಿಯ ಪ್ರೀ ರಿಲೀಸ್ ಈವೆಂಟಲ್ಲಿ ನಾವಿದ್ದೇವೆ ಇವತ್ತು. ಸೊ ಸಿನಿಮಾ ಸ್ಟಾರ್ಟ್ ಆದಾಗಿಂದ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಕೂಡ ನಮಗೆ ಅಲ್ಲಿಂದನೇ ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ನಮ್ಮ ಈ ಜರ್ನಿ ಸಾಧಾರಣ ಒಂದು 2.5-3 ವರ್ಷದ್ದು. ಸೊ ಸಿನಿಮಾ ಮಾಡಬೇಕಂತಾದಾಗ ನಮಗೆ ಫಸ್ಟ್ ಆಫ್ ಆಲ್ ಕವಿಶ್ ನನ್ನ ತುಂಬ ಒಂದು 15 ವರ್ಷದ ಫ್ರೆಂಡ್ಶಿಪ್ಪು ನಂದು ಮತ್ತು ಕವಿಶಿದು. ಸೊ ಅವರು ಈ ಒಂದು ಕಥೆಯನ್ನು ತಂದಾಗ ನಮಗೆ ಕತೆ ತುಂಬ ಇಂಟ್ರೆಸ್ಟಿಂಗ್ ಇತ್ತು, ಕಂಟೆಂಟ್ ತುಂಬ ಸ್ಟ್ರಾಂಗ್ ಇತ್ತು. ಸೊ ಈ ಸಿನಿಮಾ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ. ಬಜೆಟ್ ವೈಸ್ ಕೂಡ ಹಾಗೆ ಸ್ಟ್ರಾಂಗ್ ಇತ್ತು, ಬಜೆಟ್ ಕೂಡ. ಹಾಗೆ ನಮ್ಮ ನಿರ್ದೇಶಕ ರಾಘವೇಂದ್ರ ಸರ್ ಅವರು, ಸೊ ಅವರು ಈಗ ಹೇಳಿದರು, ನಾವು 2.5 ವರ್ಷ ಜರ್ನಿ ಮಾಡಿದ್ವಿ, ತುಂಬ ವಿಷಯಗಳಿದೆ, ಬಟ್ ನಾವು ಇವತ್ತೊಂದು ರಿಲೀಸ್ ಹಂತಕ್ಕೆ ಬಂದಿದ್ದೀವಿ ಅಂತ. ಡೆಫಿನೆಟ್ಲಿ ಸರ್, ಸಿನಿಮಾ ಅಂತ ಬಂದಾಗ ರಾಘವೇಂದ್ರ ಸರ್ದು ಒಂದು ವಿಷಯ ನಾನು ನಿಜವಾಗಿ ಇಲ್ಲಿ ಹೇಳಬೇಕು, ಯಾವುದೇ ವಿಷಯದಲ್ಲೂ ಅವರು ಕಾಂಪ್ರಮೈಸ್ ಆಗಲ್ಲ. ಸೊ ನಾವು ಯಾವುದೇ ಬಜೆಟಲ್ಲಿ ಕಾಂಪ್ರಮೈಸ್ ಆಗ್ಲಿಕ್ಕೆ ಆಗಲಿಲ್ಲ ಎಲ್ಲಿಯೂ ಕೂಡ. ಅವ್ರದ್ದು ಯಾವ ಥರ ಅಂದರೆ, ಆಟ ಹಿಡಿದ್ರೆ ಇದು ಬೇಕು, ಮಗುವಿನ ಥರ ಆಟ, ಇದಾಗಲೇಬೇಕಂತ ಹಿಡ್ಕೊಂಡು ಕೂತ್ಕೊಂಡ್ರು. ಬಟ್ ನಾವು ಆ ವಿಷಯದಲ್ಲಿ ತುಂಬ ನಾನು ಅವರು ಮಸ್ತ್ ವಾದ ವಿವಾದ ಮಾಡ್ಕೊಂಡಿದ್ವಿ. ಬಟ್ ಡೆಫಿನೆಟ್ಲಿ ಅವರೊಂದು ಆ ಕಂಟೆಂಟ್ ಏನು ನಮಗೆ ಕವಿಶ್ ಅವ್ರದ್ದು ಏನು ಸ್ಟೋರಿ ಇದೆ, ಆ ಕಂಟೆಂಟ್ ಎಕ್ಸಾಕ್ಟ್ಲಿ ಸ್ಕ್ರೀನ್ ಮೇಲೆ ಬರಬೇಕಾದ್ರೆ ಅವರು ಹಠ ಮಾಡಲೇಬೇಕಿತ್ತು. ನಮ್ಗೆ ಇವತ್ತು ಅದರ ಅರ್ಥ ಆಗ್ತಾ ಇದೆ ಯಾಕೆ ಹಠ ಮಾಡಿದಾರಂತ. ಯಾಕಂದರೆ ಒಂದೊಂದು ಫ್ರೇಮಿಗೂ ಕೂಡ ವ್ಯಾಲ್ಯೂ ಅವರು ತಗೊಂಡಿದ್ದಾರೆ, ಅದನ್ನು ಅವರು ಏನು ಬಜೆಟ್ ತಗೊಂಡಿದ್ದಾರೆ ಅದನ್ನ ಫ್ರೇಮಲ್ಲಿ ತೋರಿಸಿದ್ದಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಒಂದು ಸಿನಿಮಾವನ್ನು ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸರ್, ಸಾರಿ ಸರ್ ಆ್ಯಂಡ್ ಅಗೇನ್ ಥ್ಯಾಂಕ್ ಯು ಸರ್, ಎರಡೂ ವಿಷಯ. ಹಾಗೆ ನಮ್ಮ ಸಿನಿಮಾ ಅಂತ ಬಂದಾಗ ಟೆಕ್ನಿಷಿಯನ್ಸು ನಾಗಾರ್ಜುನ್ ಸರ್, ಕ್ಯಾಮ್ರಾಮನ್. ಸೊ ರಿಯಲಿ ಥ್ಯಾಂಕ್ಫುಲ್ ಟು ಯು ಸರ್. ತುಂಬ ಚೆನ್ನಾಗಿ ನೀವು ಕ್ಯಾಮ್ರಾ ವರ್ಕು ತುಂಬ ಚೆನ್ನಾಗಿ ಬಂದಿದೆ. ಯಾಕಂತ ಹೇಳಿದ್ರೆ ನಮ್ಮದು ಆಲ್ಮೋಸ್ಟ್ ನಾವೆಲ್ಲ ಫಾರೆಸ್ಟಲ್ಲಿ ಶೂಟ್ ಇರೋದ್ರಿಂದ ಅಲ್ಲಿ ನಿಮ್ಮ ಕೆಲಸನೇ ತುಂಬ ಟಫ್ ಟಾಸ್ಕ್ ಇರೋದು ಅಂತ ನಂಗೆ ಗೊತ್ತಿದೆ. ತುಂಬ ಚೆನ್ನಾಗಿ ಕೆಲಸ ನಿರ್ವಹಿಸಿ ಕೊಟ್ಟಿದ್ದೀರಿ, ತುಂಬ ಥ್ಯಾಂಕ್ಸ್ ಸರ್. ಹಾಗೆ ನಮ್ಮ ಆರ್ಟ್ ಡೈರೆಕ್ಟರ್ ವರದರಾಜ್ ಸರ್, ಅವ್ರನ್ನಂತೂ ಯಾಕಂತ ಹೇಳಿದ್ರೆ ಅವರು ಆರ್ಟ್ ಡೈರೆಕ್ಟರ್ ಹೌದು, ಹಾಗೆ ನಮಗೆ ಒಂಥರ ಫ್ಯಾಮಿಲಿ ಮೆಂಬರ್ ಇದ್ದಂಗೆ. ಪ್ರತಿಯೊಂದು ವಿಷಯದಲ್ಲೂ ನನಗೆ ಅವರು ನಾವು ಇದು ಹೊಸದಾಗಿ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು. ಸೊ ಅವ್ರಿಗೆ ತುಂಬ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಪ್ರತಿಯೊಂದು ಟೈಮಲ್ಲೂ ನಮಗೆ ಅವರು ಒಂದು ನನಗೆ ಪರ್ಸ್ನಲಿ ಕಾಲ್ ಮಾಡಿ ನನಗೆ ಅಡ್ವೈಸ್ ಮಾಡಿದ್ದಿದೆ ಎಷ್ಟೋ ಟೈಮಲ್ಲಿ. ಸೊ ರಿಯಲಿ ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಆರ್ಟಿಸ್ಟ್ ಅಂತ ಬಂದಾಗ ಕವಿಶ್ ಬಗ್ಗೆ ನನಗೆ ಎಕ್ಸ್ಟ್ರಾ ಹೇಳಲಿಕ್ಕಿಲ್ಲ. ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಅವರ ಸ್ಟೋರಿ ಆ್ಯಕ್ಚುಲಿ ಅವರದ್ದೇ ಸ್ಕ್ರೀನ್ ಪ್ಲೇ. ಡೈರೆಕ್ಟ್ರು ರಾಘವೇಂದ್ರ ಸರ್ ಅದನ್ನು ಕವಿಶ್ ಅವ್ರನ್ನ ತುಂಬ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇವನ್ ಕವಿಶ್ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವರಿಗೆ ಸಿನಿಮಾ ಟೈಮಲ್ಲಿ ಇಂಜುರೀಸ್ ಆಯಿತು ಆಕ್ಸಿಡೆಂಟ್ ಆಗಿ. ಸೊ ಅದನ್ನೆಲ್ಲ ಇವನ್ ಪ್ರೊಡಕ್ಷನ್ ಜೊತೆ ನಮಗೆ ತುಂಬ ಅವರು ಕೋಆಪ್ರೇಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಕವಿಶ್.